ಇನ್ನು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳು ಹೇಳ್ತಾರೆ. ಅಲ್ಪಸಂಖ್ಯಾತರೇ ಈಗ ಬಹುಸಂಖ್ಯಾತರಾಗಿದ್ದಾರೆ, ಮುಸ್ಲಿಮರು ಅತಿ ಹೆಚ್ಚು ಅಂತ ಬಿಂಬಿಸಿದ್ದಾರೆ, ಬೇಕು ಅಂತ. ಕಾಂಗ್ರೆಸ್ ಮಾಡ್ತಿರೋದು ಯಾವುದೂ ಉಪಯೋಗಕ್ಕೆ ಬರಲ್ಲ. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ ಅಂತ. ಅಲ್ಪಸಂಖ್ಯಾತರು ಈಗ ಬಹುಸಂಖ್ಯಾತರಾದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗ್ತಾರೆ. ಉದ್ದೇಶಪೂರ್ವಕವಾಗಿ ಮುಸ್ಲಿಮರನ್ನು ಜಾಸ್ತಿ ಸಂಖ್ಯೆ ಅಂತ ತೋರಿಸಿದ್ದಾರೆ ಅನ್ನೋದು ಅವರ ಆರೋಪ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅನೇಕ ಜಾತಿಗಳಿವೆ. ಒಬ್ಬರಲ್ಲಿ ಒಬ್ಬರು ಈವನ್ ಮದುವೆ ಕೂಡ ಮಾಡ್ಕೊಳ್ಳಲ್ಲ ಅವರು. ಹಿಂಗಿದ್ರೂ ಕೂಡ ಮುಸ್ಲಿಮರನ್ನು ಒಂದೇ ಮಾಡಿ ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ನಂಬರ್ 1 ಅಂತ ಮಾಡಿದ್ದೀರಿ. ಓಕೆ, ಬಹಳ ಸಂತೋಷ. ನೀವು ಮುಸ್ಲಿಮರನ್ನು ಒಂದು ಮಾಡಿ ಅಲ್ಪಸಂಖ್ಯಾತರು ಅನ್ನೋರನ್ನ ನೀವು ಬಹುಸಂಖ್ಯಾತರು ಮಾಡಿದ್ದೀರಿ. ಇದೇ ನಿಮ್ಮ ಸಾಧನೆ. ಅಂದಮೇಲೆ ಇನ್ನು ಅಲ್ಪಸಂಖ್ಯಾತರ ವಸತಿ ಇದು ಯಾಕೆ ಬೇಕು ಅವರಿಗೆ? ಟ್ಯಾಗ್ ಯಾಕೆ ಬೇಕು? ಈಗ ಅವರು ಬಹುಸಂಖ್ಯಾತರು, ಲಿಂಗಾಯತರು ಅಲ್ಪಸಂಖ್ಯಾತರು, ಅವ್ರ ತಳಗಡೆ ಬರೋರೆಲ್ಲ ಇನ್ನು ಅಲ್ಪಸಂಖ್ಯಾತರೇ. ಹಾಗಿದ್ದ ಮೇಲೆ ಅವರಿಗೆ ನೀವು ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತೀರಿ? ಜೊತೆಗೆ ಧಾರ್ಮಿಕ ಮೀಸಲಾತಿ ಸಂವಿಧಾನದ ತಳಗಡೆ ಕೊಡಲಿಕ್ಕೆ ಬರೋದಿಲ್ಲ. ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಯಾವ ಜಾತಿಗಳು ತುಳಿತಕ್ಕೊಳಗಾಗಿವೆ, ಅವರು ತಲತಲಾಂತರಗಳಿಂದ ನೋವನ್ನು ಭರಿಸಿದ್ದಾರೆ, ಸಾಮಾಜಿಕ ಪಿಡುಗಿನಲ್ಲಿ ಸಿಕ್ಕಿದ್ದಾರೆ, ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದಾರೆ, ಅಂಥವರಿಗೆ